ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಲಸಿನ ಬೀಜ ಹಾಗೂ ಸೋಯಾ ಚಂಕ್ಸ್ನ ಉಪಯೋಗಿಸಿ ಹೇಗೆ ಸುಕ್ಕವನ್ನು ತಯಾರಿಸೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಹಾಗೆ ಟೇಸ್ಟ್ ಕೂಡ ಎಲ್ರಿಗೂ ಇಷ್ಟ ಆಗಿಯೇ ಆಗುತ್ತೆ. ಮೊದಲಿಗೆ ಹಲಸಿನ ಬೀಜವನ್ನು ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿಕೊಂಡು ನಂತರ ಸೋಯಾ ಚಂಕ್ಸನ್ನು ಅದರ ಜೊತೆಗೆ ಸೇರಿಸಿ 5ರಿಂದ 6 ವಿಷಲ್ ಹಾಕಿಸ್ಬೇಕಾಗುತ್ತೆ. ಹಲಸಿನ ಬೀಜ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಇನ್ನು ಮಸಾಲೆಗೆ ಬ್ಯಾಡಗಿ ಮೆಣಸು, ಕೊಬ್ಬರಿ, 1 ಇಂಚ್ ಆಗುವಷ್ಟು ಚಕ್ಕೆ ಮತ್ತು ಶುಂಠಿಯನ್ನು ತಗೊಂಡಿದ್ದೇನೆ. 5ರಿಂದ 6 ಎಸಳು ಬೆಳ್ಳುಳ್ಳಿ, 1/4 ಚಮಚದಷ್ಟು ಅರಿಶಿಣ ಪೌಡ್ರು. ಹಾಗೆಯೇ ನೀವು ಹುಣಸೆ ಹಣ್ಣನ್ನು ಉಪಯೋಗಿಸ್ಬೋದು. ನಾನು ಇಲ್ಲಿ ಗರ್ಚನ್ ಹುಳಿಯನ್ನು ಉಪಯೋಗಿಸಿದ್ದೇನೆ. ಹುರಿದಿರುವಂತಹ ಕಾಳು ಮೆಣಸು, ಬಡೆ ಸೊಪ್ಪು, ಜೀರಿಗೆ ಹಾಗೂ ಧನಿಯವನ್ನು ತಗೊಂಡು ಮಸಾಲೆಯನ್ನು ತಯಾರಿಸಿಟ್ಕೊಂಡಿದ್ದೇನೆ. ಇನ್ನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ಬೇಯಿಸಿರುವಂತಹ ಹಲಸಿನ ಬೀಜ ಹಾಗೂ ಸೋಯಾ ಚಂಕ್ಸು ಮತ್ತು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಮಿಕ್ಸ್ ಮಾಡಿ 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಹಲಸಿನ ಬೀಜದ ಸುಕ್ಕ ರೆಡಿ ಆಗುತ್ತೆ. ನಿಮಗೂ ಕೂಡ ಹಲಸಿನ ಬೀಜದಿಂದ ತಯಾರಿಸುವಂತಹ ರೆಸಿಪಿಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.